ನಮಸ್ಕಾರ ವೀಕ್ಷಕರೇ, ಪಂಚಾಯತ್ ಸ್ವರಾಜ್ ಸಮಾಚಾರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈಗಾಗಲೇ ಕರ್ನಾಟಕದಲ್ಲಿ ರಾಜಕೀಯ ಬೆಳವಣಿಗೆ ನಡೀತಾ ಇರೋದು. ಈಗಾಗಲೇ ಸಂಪುಟ ಸ್ಥಾನಕ್ಕಾಗಿ ಅನೇಕ ಸಮುದಾಯಗಳು ತಮ್ಮದೇ ಆದಂತಹ ಒಂದು ಹಕ್ಕು ಒತ್ತಾಯಗಳನ್ನು ಮಾಡ್ತಾ ಇದ್ದಾವೆ. ಅದರಂತೆ ಕೂಡ ಅಲ್ಪಸಂಖ್ಯಾತರಲ್ಲಿ ಜಮೀರ್ ಅಹಮದ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕೆಂದು ರಾಜ್ಯಾದ್ಯಂತ ಅಲ್ಪಸಂಖ್ಯಾತ ಸಮುದಾಯಗಳು ತಮ್ಮ ಹಕ್ಕು ಒತ್ತಾಯ ಮಾಡ್ತಾ ಇದಾವ, ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಾ ಇದಾವೆ. ಅದರಲ್ಲಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ಕೂಡ ಈಗಾಗಲೇ ಯುವ ಕಾಂಗ್ರೆಸ್ ವತಿಯಿಂದ ಒಂದು ಬೃಹತ್ ಜಮೀರ್ ಅಹಮದ್ ಅವರ ಬೆಂಬಲ ವ್ಯಕ್ತಪಡಿಸಿ ಒಂದು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಯುವ ನಾಯಕರಾದಂತ ಇರ್ಫಾನ್ ತಾಳಿಕೋಟಿ ನಮ್ಮ ಜೊತೆ ಇದಾರೆ. ಯಾವ ರೀತಿ ಇದ ಒಂದು ಬೇಡಿಕೆಯನ್ನ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಹೈಕಮಾಂಡ್ಗೆ ಕೇಳ್ತಾ ಇದ್ದಾರೆ ಅನ್ನೋದನ್ನ ನಾವು ಮಾತಾಡೋಣ. ಸಾಹೇಬ್ರ ನಮಸ್ತೆ. ಯಾವ ರೀತಿ ಒಂದು ಬೇಡಿಕೆಯನ್ನ ನೀವು ಇಟ್ಟಿದ್ದೀರಿ? ನಮಸ್ತೆ. ನಮ್ ಬೇಡಿಕೆ ಜಮೀರ್ ಅಹಮದ್ ಸಾಹೇಬ್ರಿಗೆ ಡೆಪ್ಯೂಟಿ ಸಿಎಂ ಮಾಡಬೇಕು. ಈ 2 ವರ್ಷ ಅವಕಾಶ ಅವ್ರಿಗೆ ಯಡಿ ತಾಲೂಕಾಗೆ ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ಗೆ ರಿಕ್ವೆಸ್ಟ್ ಇದೆ. ಯಾಕಂದ್ರೆ ಜಮೀರ್ ಅಹಮದ್ ಅವರು ಬಹಳಷ್ಟು ಪರಿಶ್ರಮ ಈ ಸರ್ಕಾರ ಮಾಡ್ಲಿಕ್ಕೆ ಅವರು ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ತಗೊಂಡಿದ್ದಾರೆ. ಆಮೇಲೆ ಪ್ರತಿ ಒಂದು ಕ್ಷೇತ್ರದಲ್ಲಿ ಮೈನಾರಿಟಿ ವೋಟಿಂಗ್ ಜಮೀರ್ ಅಹಮದ್ ಅವ್ರ ಮುಖ ನೋಡಿ ಎಕ್ಸ್ಟ್ರಾ ವೋಟಿಂಗ್ ಈ ಸಲ ಕಾಂಗ್ರೆಸ್ಗೆ 90% ವೋಟಿಂಗ್ ಆಗಿದೆ ಕರ್ನಾಟಕದಲ್ಲಿ. ಮತ್ತೆ ಪೂರ್ತಿ ಕರ್ನಾಟಕದಲ್ಲಿ ಅವ್ರು ಬಹಳ ಲೋಕಪ್ರಿಯ ಕಾಂಗ್ರೆಸ್ ಲೀಡರ್ ಅವರು. ಅವ್ರಿಗೆ ಯಾವುದೂ ಕಾರಣಕ್ಕೆ AI ಆಡಿಯೋ ಅವ್ರು ಹೇಳಿದ್ರು, ಅವ್ರು ವಿರೋಧ ಮಾಡ್ತಾ ಇದಾರೆ ಅಂದ್ರೆ ಏನಾದ್ರು ಅವ್ರಿಗೆ ಅನ್ಯಾಯ ಮಾಡಿದ್ರೆ ಅದು ಪೂರ್ತಿ ಸಮಾಜ ಮೇಲೆ ಅನ್ಯಾಯ ಮಾಡೋ ಹಂಗಾಗತ್ತೆ. ಇದ್ರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಅವರು ಗಮನ ಮಾಡ್ಬೇಕು. ಸರ್, ಈಗಾಗಲೇ ಅಲ್ಪಸಂಖ್ಯಾತ ಶಾಸಕರುಗಳು ಮತ್ತೆ ಲೀಡರ್ಗಳು ಈಗಾಗಲೇ ಒಂದು ತಮ್ಮ ಹಕ್ಕು ಒತ್ತಾಯಗಳನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಯುಟಿ ಖಾದರ್ ಅವರಿಗೂ ಕೂಡ ಒಂದು ಸಚಿವ ಸ್ಥಾನವನ್ನ ದಕ್ಕಿಸಿಕೊಂಡಿದ್ದಾರೆ. ಇನ್ನು ಕೆಲವು ನಾಯಕರುಗಳು ಲಿಸ್ಟ್ ನಲ್ಲಿ ಇದ್ದಾರೆ. ಈಗಾಗಲೇ ಹೈಕಮಾಂಡ್ ಒಂದು ಹೊಸ ಮುಖಗಳಿಗೆ ಮಾನ್ಯತೆ ನೀಡಬೇಕು ಅನ್ನೋದಂತದೊಂದು ಪ್ರಸ್ತಾವನೆ ಇದ್ದಾಗ ಜಮೀರ್ ಅಹಮದ್ ಅವರಿಗೆ ನಾಯಕರುಗಳ ಬೆಂಬಲ ಎಷ್ಟರ ಮಟ್ಟಿಗಿದೆ? ಯಾವ ರೀತಿ ಇದನ್ನ ಒಂದು ಸಚಿವ ಸ್ಥಾನವನ್ನು ಪಡೆಯಲು ಒಂದು ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದಾರೆ? ಯುಟಿ ಖಾದರ್ ಸಾಹೇಬ್ರಿಗೆ ಅವರು ಕ್ಯಾಬಿನೆಟ್ ದಲ್ಲಿ ಆಲ್ರೆಡಿ ಸ್ಥಾನ ಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಹೃದಯದಿಂದ ನಾವು ಕಾಂಗ್ರೆಸ್ಗೆ ಧನ್ಯವಾದ ಹೇಳ್ತೀವಿ. ಇನ್ನು 3 ಜನರಿಗೆ ಸೇರ್ಪಡೆ ಅವ್ರ ಮೈನಾರಿಟಿದಿಂದ ಕಾಂಗ್ರೆಸ್ ಕ್ಯಾಬಿನೆಟ್ ದಲ್ಲಿ ಮಾಡ್ಕೋಬೇಕಂತ ನಮ್ ಡಿಮಾಂಡ್ ಇದೆ. ಅದರಲ್ಲಿ BZ ಜಮೀರ್ ಅಹಮದ್ ಸಾಹೇಬ್ರಿಗೆ DCM ಸ್ಥಾನ ನೀಡಬೇಕು. ನಮ್ಮ ಆಸಿಫ್ ರಾಜು ಸೇಠ್ ಬೆಳಗಾಂದಿಂದ, ಮಹಾರಾಷ್ಟ್ರ ಬಾರ್ಡರ್ ದಿಂದ ಒಂದು ಮುಖ್ಯ ಫೇಸ್ ಅವ್ರನ್ನ ಮೈನಾರಿಟಿಗೆ, ಅವ್ರಿಗೂ ಬೆಳಗಾಂದಿಂದ ಒಂದು ಮಿನಿಸ್ಟ್ರಿ ಕೊಡಬೇಕು. ಆಮೇಲೆ ಸಲೀಂ ಅಹಮದ್ ಖಾನ್ ಅವ್ರಿಗೂ ಒಂದು ಮಿನಿಸ್ಟ್ರಿ ಕೊಡಬೇಕು ಅಂತ ನಾವು ಬೇಡಿಕೆ ಇಡ್ತಾ ಇದ್ದೀವಿ. ಆಮೇಲೆ ನಮ್ಮ ತನ್ವೀರ್ ಸೇಠ್ ಮೈಸೂರದಿಂದ, ಅವರು ಹಿಂದಿನ ಸಲ ಅವ್ರ ಮಿನಿಸ್ಟರ್ ಇದ್ದಿರ್ಕಿಲ್ಲ, ಅವರು ಒಳ್ಳೆ ಲೀಡರ್ ಇದ್ದಾರೆ, ಅವ್ರಿಗೂ ಒಂದು ಸ್ಥಾನ ಕೊಡಬೇಕಂತ ನಾವು ಕಾಂಗ್ರೆಸ್ ಹೈಕಮಾಂಡ್ ಕಡೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸರ್, ಈಗ ತಾವೇ ಹೇಳಿದ್ರಿ ಏನಂತಂದ್ರೆ ಅವ್ರ ಮೇಲೆ AI ಆಗ್ಲಿ ಅಥವಾ ಕೆಲವೊಂದು ಕಾಂಟ್ರವರ್ಸಿ ವಿಷಯಗಳಾದಾಗ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಾ ಇದಾರೆ ಅನ್ನೋದನ್ನ ಕೆಲವು ನಾಯಕರ ಮನಸ್ಸಲ್ಲಿ ಕೂತಿದೆ. ಅಂತದ್ರಲ್ಲಿ ಆ ವಿಷಯ ಆಧಾರದ ಮೇಲೆ ಏನಾದ್ರೂ ಸ್ಥಾನಗಳನ್ನ ಉಲಟ್ ಆಗ್ಬೋದಾ ಅನ್ನುವಂತ ಹೆದರಿಕೆ ಅವರಲ್ಲಿ ಅದೇ ಅಲ್ಪಸಂಖ್ಯಾತರಲ್ಲಿ. ಇದನ್ನ ನೀವು ಯಾವ ರೀತಿ ಒಂದ್ ಕಡೆ ತಗೊಂಡು ಸರ್? ಅಂತ ಅಪವಾದ 100 ಹತ್ಲಿ, ಖರೆ ಜಮೀರ್ ಅಹಮದ್ ಖಾನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೂ ಕರ್ನಾಟಕದಲ್ಲಿ. ಈಸ್ ದ ಒನ್ ಮ್ಯಾನ್ ಆರ್ಮಿ. ಒನ್ ಸೈಡ್ ಜಮೀರ್ ಅಹಮದ್ ಖಾನ್ ಇವತ್ ಏನ್ 134 ಸೀಟ್ ಕಾಂಗ್ರೆಸ್ ದಿಂದ ಬಂದಾವ. ಇದ್ರ ಮುಂಚೆ ಬಹಳ ಜನ ಕೆಲಸ ಮಾಡ್ತಿದ್ರು, ಅಷ್ಟು ಲೀಡ್ ಯಾವ ಕಡೆನೂ ಬಂದಿರ್ಕಿಲ್ಲ. ಜಮೀರ್ ಅಹಮದ್ ಸಾಹೇಬ್ರದ್ದು ಫೇಸ್ ವ್ಯಾಲ್ಯೂ ಮೇಲೆ ಎಷ್ಟು ಸೀಟ್ ಬಂದಿದಾವ್ ಕರ್ನಾಟಕದಲ್ಲಿ, ಇದು ಹೈಕಮಾಂಡ್ ಗಮನ ಮಾಡ್ಬೇಕು. ಅದಕ್ಕಾಗಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಅವ್ರಿಗೆ, ಅವರು ಜನರದು ಇಂಟ್ರೆಸ್ಟ್ ತಿಳ್ಕೋಬೇಕು. ಇವತ್ ಏನ್ ನೀವು ಕ್ಯಾಬಿನೆಟ್ ಮಿನಿಸ್ಟ್ರಿ ಕೊಟ್ಟಿದ್ರಿ, ಸರ್ಕಾರ ಪುನರ್ರಚನೆ ಆಗಿದೆ ಈಗ ಸದ್ಯಕ್ಕೆ, ಯಾರ್ ಪಬ್ಲಿಕ್ ಇಂಟ್ರೆಸ್ಟ್ ಇಲ್ಲ. ಜಮೀರ್ ಅಹಮದ್ ಖಾನ್ ಬಂದ್ರೆ ಇಂಟ್ರೆಸ್ಟ್ ಬರೋದು ಅದರಲ್ಲಿ. ಜಮೀರ್ ಅಹಮದ್ ಖಾನ್ ಈಸ್ ದಿ ಮಾಸ್ಟ್ ಲೀಡರ್ ಫಾರ್ ದಿ ಮೈನಾರಿಟಿ ಕಮಿಟಿ. ಅವರು ಏನ್ ತಪ್ಪು ಮಾಡಿದ್ದಾರೆ ಏನಿಲ್ಲ, ಇಷ್ಟ ಕುದ್ಲ ಅಷ್ಟೇ ತಪ್ಪಿಗೆ ಹಿಡ್ಕೊಂತ ನೀವು ಇದ್ ಮಾಡಿದ್ರೆ ನಾವು ಅದಕ್ಕೆ ಒಪ್ಪಲ್ಲ. ಯಾಕಂದ್ರೆ ಇತರ ಹಿಂದ ಬಹಳಷ್ಟು ತಪ್ಪುಗಳು ಮಾಡಿದಾರೆ ದೊಡ್ಡ ಲೀಡರ್ಸು. ನಾನು ಅದೇ ಹೇಳ್ತಾ ಇದ್ದೀನಿ, 2019 ಸಮ್ಮಿಶ್ರ ಸರ್ಕಾರ ಯಾರು ಬೆಳೆಸಿದ್ರು? 19 MLAಗಳಿಗೆ ಮುಂಬೈಗೆ ಯಾರು ಓಡಿಸಿದ್ರು? ನಮ್ಮ DK ಶಿವಕುಮಾರ್ ಅವರು ಮುಂಬೈಗೆ ಹೋದ್ರು, ಅಲ್ಲೇ ಕರ್ಕೊಳಕ್ ಅವ್ರು ಹೊಳೆ ಬರ್ಲಿಲ್ಲ. ಅವ್ರಿಗೆ ಯಾರು ಕಳಿಸ್ತಾ ಇದ್ರು? ಹಾಗಾದ್ರೆ ಚೌಕಶಿ ಆಗ್ಬೇಕು. ಹಾಗಾದ್ರೆ ಜಮೀರ್ ಅಹಮದ್ ಅವರ ವಿರುದ್ಧವಾಗಿ ಷಡ್ಯಂತ್ರ ನಡೀತಾ ಇದೆ, ರಾಜಕೀಯ ಷಡ್ಯಂತ್ರ. ಹೌದು, ಜಮೀರ್ ಅಹಮದ್ ಅನ್ನೋಕಿತ ಯಡಿ
ಅಹಿಂದ ಮೇಲೆ ಷಡ್ಯಂತ್ರ ನಡೀತಾ ಇದೆ. ಯಾಕಂದ್ರೆ ಈಗ ಅವ್ರಿಗೆ ಭವಿಷ್ಯ ಗುರ್ತಿದೆ. ನಮ್ಮ ಉತ್ತರ ಕರ್ನಾಟಕದವರು 2028ಗೆ ಸತೀಶ್ ಜಾರಕಿಹೊಳಿ ಅವ್ರಿಗೆ CM ಮಾಡೇ ತಿರ್ತೀವಿ ನಾವು, ಯಾವ ಅಪ್ಪಗೂ ಕೇಳಂಗಿಲ್ಲ ನಾವು. ಈಗ ಜಮೀರ್ ಅಹಮದ್ ಅವ್ರಿಗೆ ಸರಿಸಿರೆ ಸತೀಶ್ ಅವರು ವೀಕ್ ಆಗ್ತಾರಂತ ಅವ್ರಿಗೆ ಎಲ್ಲ ಪ್ಲಾನ್ ಮಾಡಿ ಅವ್ರು ಜಮೀರ್ ಅವ್ರ ಮೇಲೆ ಅಪವಾದ ಹಚ್ಚಿ ಅವ್ರು ಸರಿಸ್ತಾ ಇದ್ದಾರೆ. ಸರಿ, ಮುಂದಿನ ಹೋರಾಟ ಒಂದ್ ವೇಳೆ ಕೈ ತಪ್ಪಿದ್ದಲ್ಲಿ ಮುಂದಿನ ಹೋರಾಟ ಯಾವ ರೀತಿ ಇರ್ತದೆ? ನಮ್ ಮುಂದಿನ ಹೋರಾಟ ಏನ್ ನಮ್ ನಾಯಕರು ನಿರ್ಧಾರ ತಗೋತಾರ ಆ ನಿರ್ಧಾರ ನಮ್ದು. ನಮ್ ಜಮೀರ್ ಅಹಮದ್ ಸಾಹೇಬ್ ಏನ್ ನಿರ್ಧಾರ ತಗೋತಾರ ಅದೇ ನಮ್ ಪಾತ್ರ ಇರೋದು ಇಲ್ಲಿ. ಅಂದ್ರೆ ಹೈಕಮಾಂಡ್ ಮಾನ್ಯತೆ ನೀಡುವಂತ ಒಂದು ಸ್ಥಿತಿ ನಮ್ ಹೈಕಮಾಂಡ್ ಜಮೀರ್ ಅಹಮದ್ ಖಾನ್, ನಮ್ ಹೈಕಮಾಂಡ್ ಜಮೀರ್ ಅಹಮದ್ ಖಾನ್, ನಮ್ ಎಲ್ಲ ಮೈನಾರಿಟಿಗೆ ಹೈಕಮಾಂಡ್ ಜಮೀರ್ ಅಹಮದ್ ಖಾನ್. ಕ್ಯಾ ಬೈ ಸಚ್ ಹೈ? ಸರಿ, ಧನ್ಯವಾದ. ಇದಾಗಿತ್ತು ಯುವ ಕಾಂಗ್ರೆಸ್ ನೇತಾರಾದಂತ ಇರ್ಫಾನ್ ತಾಳಿಕೋಟಿ ಅವರು ಈಗಾಗಲೇ ತಮ್ಮ ನಾಯಕರಿಗೆ ಡೆಪ್ಟಿ CM ಸ್ಥಾನವನ್ನ ನೀಡಲೇಬೇಕು, ನಾವೇ ಅವರನ್ನ ಹೈಕಮಾಂಡ್, ನಮ್ಮ ಕಮ್ಯುನಿಟಿ ಹೈಕಮಾಂಡ್ ಅಂತಂದ ಪರಿಗಣಿಸ್ತಾ ಇದ್ದೀವಿ. ಈಗಾಗಲೇ ನಮ್ಮ ಸಮುದಾಯಗಳಿಗೆ 1 ಸಚಿವ ಸ್ಥಾನ ಸಿಕ್ಕಿದೆ, ಇನ್ನೂ 3 ಸಚಿವ ಸ್ಥಾನ ಸಿಗಬೇಕು. ಮತ್ತು ಹೊಸ ಮುಖಗಳಿಗೆ ಸ್ಥಾನ ಸಿಗೋದಾದ್ರೆ ಇಲ್ಲಿ ಮುಂಬೈ ಉತ್ತರ ಕರ್ನಾಟಕದ ಕಿತ್ತೂರು ಕರ್ನಾಟಕದ ಭಾಗದ ಶಾಸಕರಾದಂತ ರಾಜು ಆಸಿಫ್ ಸೇಠ್ ಅವ್ರಿಗೂ ಕೂಡ ಒಂದು ಸಚಿವ ಸ್ಥಾನ ಸಿಗ್ಬೇಕನ್ನೋದನ್ನ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಮುಂದೆ ಬರೋ ದಿನಗಳಲ್ಲಿ ಯಾವ ರೀತಿ ಒಂದು ರಾಜಕೀಯ ಉಟಲ್-ಪಟಲದಲ್ಲಿ ಸಚಿವ ಸ್ಥಾನವನ್ನ ಗಟ್ಟಿಸಿಕೊಳ್ಳುವಂತ ನಾಯಕರುಗಳು ಆಗಲಿದ್ದಾರೆ ಅನ್ನೋದನ್ನ ನಾವು ಕಾದ್ ನೋಡೋಣ. ಪಂಚಾಯತ್ ಸ್ವರಾಜ್ ಸಮಾಚಾರ, ರತ್ನಾಕರ್ ಗೌಂಡಿ, ಖಾನಾಪುರ್, ಬೆಳಗಾವಿ.